ಇವಳು ಯಾಕೋ ನನ್ನ ಎದುರಿಗೆ ಬತ್ತಾ ಇದ್ದಾಳಲ್ಲ. ಯಾಕೆ ಹಿಂಗೆ ಬತ್ತಾ ಇದ್ದಾಳೆ? ಅಲ್ಲಾಸಿ ಬಂದ್ರೆ ಅಲ್ಲಾಸಿನೂ ಬಂದ್ಲು, ಇಲ್ಲಾಸಿ ಬಂದ್ರೆ ಇಲ್ಲಾಸಿನೂ ಬತ್ತಾವಳೆ. ನಿಂತ್ಕೊಳೆ ಇಲ್ಲಿ, ನಿಂತ್ಕೋ. ನೀನು ಏನಾದ್ರೂ ಕನ್ಸ್ ಕಾಣ್ತಾ ಇದ್ರೆ, ಈ ಮಾನಸ ಬಂದು ನಿನ್ನ ಹತ್ರ ಕ್ಷಮೆ ಕೇಳ್ತಾಳೆ ಅಂತ ನೀನ್ ಏನಾದ್ರೂ ಕನ್ಸ್ ಕಾಣ್ತಾ ಇದ್ರೆ ಅದನ್ನ ಈಗಿಂದೀಗಲೇ ಮನಸ್ಸಿಂದ ತೆಗೆದಾಕ್ಬಿಡು. ನಾನಂತೂ ಬಂದು ನಿನ್ನ ಹತ್ರ ಕ್ಷಮೆ ಕೇಳಲ್ಲ, 1 ರೂಪಾಯಿ ದುಡ್ಡನ್ನು ಕೊಡಲ್ಲ. ಅದೇನ್ ಮಾಡ್ಕೆ ಮಾಡು ನೋಡೋಣ. ಗೊತ್ತೈತೆ ಹೇಳಿ, ನಮ್ಗೆ ಏನ್ ಮಾಡ್ಬೇಕು ಅಂತ ಮಾಡ್ತೀವಿ, ಹೋಗು ಮಾಡ್ತೀವಿ. ನನಗೆ ಗೊತ್ತು ಏನ್ ಮಾಡ್ಬೇಕು ಅನ್ನೋದು, ನಾನು ಹಂಗೆ ಮಾಡ್ತೀನಿ. ಮಾನ್ವಿತ, ಇಂಥವ್ರ ಹತ್ರ ಎಲ್ಲ ಏನ್ ಮಾತಾಡ್ತಾ ನಿನ್ಕಂತೀಯ? ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನಾನು ಮಾತಾಡ್ತಿಲ್ಲಪ್ಪ, ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ಬಂದ್ಬಿಟ್ಟು ನಿನ್ನ ಹತ್ರ ಕ್ಷಮೆ ಕೇಳಲ್ಲ. ನೀನು ಹಂಗೆಲ್ಲ ಅನ್ಕಮಕ್ಕೆ ಹೋಗ್ಬಿಡ. ನಾನು ನಿನ್ನ ಹತ್ರ ತೆಗ್ಗಿ ಬರಲ್ಲ, ನಾನು ದುಡ್ಡೂ ಕೊಡಲ್ಲ ಅಂತ ಹೇಳ್ತಾವಳೆ. ಬಾಯಿಲ್ಲ, ಸುಮ್ಮನೆ ಕ್ಷಮೆ ಕೇಳೋದು ಬೇಡ, ದುಡ್ಡು ಕೊಡೋದು ಬೇಡ. ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಬಾಯಿಲಿ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು. ಬಾ ನಡಿ, ಹಂಗೆ ಮಾಡೋಣ. ಹಂಗೆ ಮಾಡಿದ್ರೇನೆ ಮತ್ತೆ ಸುಮ್ಮನೆ ಇಂಥವ್ರಿಗೆಲ್ಲನ ನಾವು ಹೇಳಿದ್ರೆ ಹೇಳ್ತಾರೆ ಬಿಡು, ಇವ್ರಿಗೇನು ಅನ್ನಂಗೆ ಇದು ಮಾಡ್ತಾರೆ. ಸುಮ್ಮನೆ ಮಾತಾಡಿ ಟೆನ್ಷನ್ ಮಾಡ್ಕೊಬೇಡ ಮಾನ್ವಿತಾ. ಬಾ, ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು. ಬಾಯಿಲಿ ಕಂಪ್ಲೇಂಟ್ ಮಾಡೋಣ, ಅವರೆಲ್ಲ ಬಾಯಿ ಬಿಡಿಸ್ತಾರೆ. ಬಾ, ಯಾರೋ ಸೀರೆ ಏನು ಎತ್ತ ಅಂತೇಳಿ ಅವರೇ ಬಾಯಿ ಬಿಡಿಸ್ತಾರೆ. ಯಾದ್ರು ಸತ್ತೋತಾಳೆ ನಾನು ಹೆದರ್ಕಮಲ್ಲ ಬಿಡು. ನಾನು ಹೆದರ್ಕಮ ಅಂತವಳೆ ಅಲ್ಲ. ಅದೇನಾಗುತ್ತಾ ಆಗ್ಲಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾವ್ನಿ. ಕೊಟ್ರೇಳು, ನಾನು ಹೆದರಲ್ ಬಿಡು. ಸಾಂಬಾರ್ ಹೆಂಗೈತೆ ಋತುವಕ್ಕ? ತುಂಬಾ ಚೆನ್ನಾಗೈತೆ ಕಣೋ, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದಾರಪ್ಪ. ನೀನು ಶಿವಾನಿ ಚೆನ್ನಾಗಿ ಮಾಡ್ತಾರೆ ಸಾಂಬಾರು. ಯಾಕೆ ಸುಮ್ಮನೆ ಮಟನ್ ಗಿಟನ್ ಎಲ್ಲ ತರಕ್ ಹೋದೋ ಅಲ್ಲವ? ಏನತ್ಲಾಗೆ ಸ್ವಲ್ಪ ಚಿಕನ್ ಗಿಕನ್ ಏನಾದ್ರು ತಂದಿತ್ತು. ಮಟನ್ ರೇಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಚಿಕನ್ ತರ್ಬೋದಾಗಿತ್ತು. ಮನೇನು ಮಾಡಿದ್ವಿ ಬಿಡಾಕಾತ್ಲಾಗ. ಆಗ್ಲೆಲ್ಲ ಚಿಕನ್ ತಿಂದು 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 ಬೇಜಾರಾಗೈತೆ. ಅದಕ್ಕೆ ಆತ ಮಟನೇ ತೊಗೊಂಬಂದ್ವಿ. ಬಿಡು, ಹೆಂಗೋ ನಾವು ತಿಂದಂಗೆ ಆಗುತ್ತೆ, ನೀನು ಊಟ ಮಾಡ್ದಂಗೆ ಆಗುತ್ತೆ. ಚೆನ್ನಾಗೈತಲ್ವಾ ಸಾಂಬಾರು? ಮಾತ್ರ ತುಂಬ ಚೆನ್ನಾಗೈತೆ. ಪುಣ್ಯ, ಶಿವನಿ, ನೀವೇ ಇಟ್ಕೊಂಬಂದು ಊಟ ಮಾಡ್ರಿ. ಎಲ್ಲರ ಜೊತೆಗೆ ಊಟ ಮಾಡೋಣ. ಅಜ್ಜಿನೂ ತಾತನು ಕರಿಬೇಕಾಗಿತ್ತು. ಅವರಿಬ್ರು ಊಟ ಮಾಡೋದ್ರು. ಸುಡಾ ಮುದ್ದೆ ಆಗ್ಬೇಕು ತಾತನಿಗೂ ಅಜ್ಜಿಗೂ. ಸುಡಾದು ಇನ್ನ ಕಟ್ತಿದ್ದಂಗೆ ಇಕ್ಬಿಡ್ತಾರೆ. ಅದಕ್ಕೇನೆ ನೀನು ಅವಾಗಲೇ ಎಲ್ಲ ಹೋಗಿದ್ದಲ್ಲ, ಅವ್ರು ಊಟ ಮಾಡಿ ಹೋದ್ರು. ಋತು ಊಟ ಮಾಡು ಅಕ್ಕ. ಹೆಂಗೈತೆ ಋತು ಅಕ್ಕ ಸಾಂಬಾರು? ತುಂಬಾ ಚೆನ್ನಾಗೈತೆ. ಟೇಸ್ಟ್ ಮಾತ್ರ ಸಖತ್ ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗೈತೆ ಗೊತ್ತಾ ಸಾಂಬಾರ್ ಅಂತೂ. ನಾನು ಮೊನ್ನೆ ಹೊತ್ತು ಮಾಡಿದ್ದೆ ಕಣೆ, ಯಾಕೋ ಚೆನ್ನಾಗೇ ಆಗಿರ್ಲಿಲ್ಲ. ಚೆನ್ನಾಗೈತೆ ಮಟನ್ ಸಾಂಬಾರು, ತುಂಬಾ ಚೆನ್ನಾಗೈತೆ. ಅದಕ್ಕೆ ಶಿವಾನಿ, ನೀವು ಊಟ ಮಾಡಿ ನಮ್ಮ ಜೊತೆನೆ. ಬೇಡ, ನೀವು ಊಟ ಮಾಡಿ. ಅಲ್ಲೇ ಅಜ್ಜಿನೂ ತಾತ ಊಟ ಮಾಡಿ ಹೋದ್ರು. ನೀವು ಊಟ ಮಾಡಿ. ನೀವು ಊಟ ಮಾಡಿದ್ಮೇಲೆ ನಾವು ಊಟ ಮಾಡ್ತೀವಿ. ಯಾಕಂದ್ರೆ ಅನ್ನ ಸಾಂಬಾರು ಏನಾದ್ರು ಬೇಕಂತಂದ್ರೆ ಆಗಲ್ಲ ಎದ್ದೋಗಿ ತರಬೇಕು. ನಿಮಗೆ ನಾವು ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಊಟ ಮಾಡಿ. ನೋಡು ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರ. ನಾನು ಅವಾಗೆಲ್ಲನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ನೀವು ನಮಗೆ ಬಡ್ಸೋವರೆಗೂ ನೀವು ಊಟ ಮಾಡಲ್ವಲ್ಲ. ನಿಜ, ನಿಮ್ಮ ಬುದ್ಧಿ ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಇವಾಗ ನಿಮ್ಮ ಬೆಲೆ ಏನು ಅಂತ ನನಗೆ ಗೊತ್ತಾಯ್ತು ಪುಣ್ಯ ಶಿವಾನಿ. ನಿಜವಾಗ್ಲೂ ಇವಾಗ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗ್ತೈತೆ ನನಗೆ. ನಾನು ಹಿಂಗೆಲ್ಲ ಮಾತಾಡೋಣ ಇವ್ರ ಬಗ್ಗೆ ಅಂತೇಳಿ ನನಗೆ ಇತ್ತೀಚೆಗೆ ತುಂಬ ಬೇಜಾರಾಗ್ತೈತೆ. ನೋಡು, ನಾನು ಬಂದಿದ್ದೀನಿ ಅಂತೇಳಿ ಎಷ್ಟು ಚೆನ್ನಾಗಿ ನೀವು ಮಟನ್ ತರಿಸಿ ಮಟನ್ ಸಾಂಬಾರು ಮಾಡಿ ಊಟಕ್ಕಿಟ್ಟು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದೀರಾ, ನೋಡ್ಕೊಳ್ತಾ ಇದ್ದೀರಾ. ಈ ಪ್ರೀತಿ ಎಲ್ಲ ನಾನು ಕಳ್ಕೊಳ್ತಾ ಇದ್ನಲ್ಲಪ್ಪ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗೆ. ನಿಜ, ತುಂಬ ಅದೃಷ್ಟ ಮಾಡಿದ್ದೀನಿ. ಇವಾಗಂತೂ ನನಗೊಂಥರ ಸಮಾಧಾನ ಆಯಿತು, ಒಂಥರ ಮನಸ್ಸಿಗೆ. ನೋಡಿದೆ, ಅಣ್ಣ ತಮ್ಮ ಅಕ್ಕ ತಂಗಿಯವ್ರು ಚೆನ್ನಾಗಿದ್ರೆ ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು, ಮಟನ್ ಸಾರು ಅಂತಲ್ಲ, ಯಾವುದೇ ಗೊಜ್ಜು ಮುದ್ದೆ ಆಗಲಿ ಹಿಂಗೆಲ್ಲ ಮಾತಾಡ್ಕೊಂಡು ಊಟ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ರೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಅನ್ನಿಸ್ತೈತೆ. ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನಾನು ಏನೋ ಅಂತ ಅನ್ಕೊಂತಿದ್ದೆ. ಇವಾಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತೈತೆ. ನೀನು ಮಾಡೋಕ್ಕಾಗುತ್ತಕ್ಕ, ನಾವು ಹೇಳಿದ್ವಿ. ಅವಾಗ ನೀನು ಅರ್ಥ ಮಾಡಿಕೊಂಡು ಸುಮ್ಮನೆ ಹೋಗಿದ್ರೆ ಏನೂ ಇರ್ತಿರ್ಲಿಲ್ಲ. ಏನು ಮಾಡೋದು ಬಿಡಿ. ಏನು ನೀವು ಇವಾಗ ಇವ್ರ ಮಾತು ಯಾಕೆ ನಾನು ಕೇಳಬೇಕು ಅನ್ನಂಗೆ ಅನ್ನಿಸ್ತು ನಿಮ್ಗೂ. ನಾವು ಇವ್ರ ಮಾತು ಯಾಕೆ ನಾವು ಕೇಳಬೇಕು ಅಂತ ನಮಗೂ ಅನ್ನಿಸ್ತು. ಹಿಂಗೆ ಒಬ್ರಿಗೊಂದು ಬಂದಾಗ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ ಋತುವಕ್ಕ. ಹೊಟ್ಟೆ ತುಂಬ ಊಟ ಮಾಡಿ. ಸ್ವಲ್ಪ ಸಾಂಬಾರು ಹಾಕ್ಕೊಡ್ತೀನಿ, ತಗೊಂಡೋಗಿ. ತನ್ವಿನೂ ಇದ್ದಾಳೆ ಅಂತ ಹೇಳ್ತೀರಾ, ಸ್ವಲ್ಪ ತಗೊಂಡೋಗಿ ಸಾಂಬಾರು. ಸಾಯಂಕಾಲ ಅನ್ನ ಮುದ್ದೆ ಮಾಡ್ಕೊಳ್ಳಿರಿ ಅಂತೆ. ಬಿಡಮ್ಮ ಅಂತ ಸಾನೆ ಜನ. ಅಜ್ಜಿ ತಾತ ಎಲ್ಲರೂ ಇದ್ದಾರೆ. ಏನು ಬೇಡ ಸುಮ್ಕಿರು. ಪಾಪ ನೀವೇ ಹೊಟ್ಟು ತಂದಿದ್ರು ಏನೋ ಬೇಡ ಸುಮ್ಮನೆರಮ್ಮ. ನೀವೇ ಉಣ್ರಿ. ಲವಕುಶನ್ಗೆ ಮಟನ್ ಅಂತಂದ್ರೆ ತುಂಬ ಇಷ್ಟ. ಮಟನ್ ಸಾಂಬಾರು ಅಂತಂದ್ರೆ ಅವ್ರಿಗೇನೆ ಇನ್ನೊಂದು ಊಟ ಉಣ್ತಾರೆ. ಅವ್ರಿಗೆ ಇರಿಸ್ರಿ.
ಇಲ್ಲಕ್ಕ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಈಗ ಬಿಸಿ ಸಾಂಬಾರ ಇವಾಗ ಹೊಟ್ಟೆ ತುಂಬ ಊಟ ಮಾಡ್ಬಿಡ್ತೀವ, ನೆಕ್ಸ್ಟ್ ಟೈಮ್ ಅಲ್ಲೇ ಅಷ್ಟೇ ಸ್ವಲ್ಪ ಅನ್ನ ಮುದ್ದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಇವಾಗ ಊಟ ಮಾಡಿದ್ರೆ ಇನ್ನೊಂದು ಸತಿಗೆ ಬೇಕಾದ್ರೆ ಸ್ವಲ್ಪ ರೈಸ್ ಗೀಸ್ ಏನಾದ್ರೂ ಅನ್ನ ಮುದ್ದೆನೋ ಸ್ವಲ್ಪ ತಿಂದರೆ ಮುಗೀತು. ಇನ್ನೊಂದು ಟೈಮ್ ಇನ್ನೂ ಎಷ್ಟು ಐತೆ ಅಂದ್ರೂ ನಾನು ಮುಟ್ಟಕ್ಕೆ ಹೋಗಲ್ಲ. ಬಿಸಿ ಸಾಂಬಾರಾಗ ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ ನಾವು. ತಗೊಂಡೋಗಿ ತನ್ವಿಗೆ ಒಂದು ಸ್ವಲ್ಪ ಟಿಫನ್ ಬಾಕ್ಸಿಗೆ ಹಾಕ್ಕೊಡ್ತಾರೆ, ತೊಗೊಂಡೋಗಿ ಅನ್ನ ಮುದ್ದೆ ಮಾಡ್ಕೊಂಡು ಕೊಡು, ತಿಂತಾಳೆ. ಅವಳಿಗೂ ತುಂಬ ಇಷ್ಟ ಅಲ್ಲ, ಅದಕ್ಕೆ ನಾವಿಬ್ರು ಅಷ್ಟೇನೆ, ನಾನು ನಮ್ಮ ಅಣ್ಣಯ್ಯ ಯಾವತ್ತೂ ನಾವು ಜಾಸ್ತಿ ತಿಂಬಕ್ಕೆ ಹೋಗಲ್ಲ. ಈಗ ಒಂದು ಟೈಮ್ ಚೆನ್ನಾಗಿ ತಿಂದ್ಬಿಡ್ತೀವಿ, ಆಮೇಲೆ ಇನ್ನೊಂದು ಟೈಮ್ ಬರೀ ತಿಳಿ ಸಾಂಬಾರು ಅಷ್ಟೇ. ತಿಳಿ ಸಾಂಬಾರು ಹಾಕ್ಕೊಂಡು ಒಂದು ಟೈಮ್ ತಿಂದರೆ ಇನ್ನು 3 ಟೈಮ್ ಅಂತೂ ನಾವು ಯಾವತ್ತೂ ತಿನ್ನಲ್ಲ. 1 ಟೈಮು ತಪ್ಪಿದ್ರೆ 2 ಟೈಮ್ ಅಷ್ಟೇ. ನಾವು 3 ಟೈಮ್ ಯಾವತ್ತೂ ತಿನ್ನೋಕೆ ಹೋಗಲ್ಲ. ಅವರು ಬೆಳಗ್ಗೆನೆ ತಂದುಬಿಡ್ತಾರೆ ಋತು ಅಕ್ಕ. ಏನಾದರೂ ಮಟನ್ ಚಿಕನ್ ಥರ ಹಂಗಿದ್ರೆ ಬೆಳಗ್ಗೆನೆ ತಂದುಬಿಡ್ತಾರೆ. ಬೆಳಗ್ಗೆನೆ ತಗೊಂಬಂದ್ರೆ ಬೆಳಗ್ಗೆನೆ ಒಂದು ಟೈಮ್ ಊಟ ಮಾಡ್ತಾರೆ ಹೊಟ್ಟೆ ತುಂಬಾನ. ತಿರುಗಿ ಮಧ್ಯಾಹ್ನ ಊಟ ಮಾಡಲ್ಲ, ಸಂಜೆ ಸ್ವಲ್ಪ ಊಟ ಮಾಡಿಬಿಡ್ತಾರೆ ಅಷ್ಟೇ. ನಾಳೆ ಅಲ್ಲೇನೆ ಇನ್ನೊಂದು ಸತಿ ಊಟ ಮಾಡಲ್ಲ, ಇನ್ನೊಂದು ದಿವಸ ಹಂಗೆ. ಹೊಟ್ಟೆ ತುಂಬ ಒಂದು ಸತಿ ಊಟ ಮಾಡ್ತಾರೆ. ಬಿಸಿ ಸಾಂಬಾರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಆವಾಗಲೇ ಮಾಡಿದ್ದಾದರೆ ಚೆನ್ನಾಗಿ ಊಟ ಮಾಡ್ತಾರೆ. ನೀವು ಯಾವಾಗ ನಾನು ಎಲ್ಲರೂ ಒಂದು ಸತಿ ಬರ್ರಿ. ನೀವು ಹುಡುಗರನ್ನ ಕರ್ಕೊಂಡು ಪುಣ್ಯ ಶಿವಾನಿ ಎಲ್ಲರೂ ಬಂದು 2 ದಿನ ಇದ್ದೋಗಿರಿ ಅಂತೆ. ಬರ್ರಿ. ನಾವು ಇಬ್ಬರ ಅತ್ಲಾಗೆ ಯಾವಾಗ ಬರ್ತೀರಾ? ಅಜ್ಜಿ ಇರತ್ತೈತೀರ ಮನೆ ತಂಗ ನೋಡ್ಕೊಂಬತ್ತೆ, ಅಜ್ಜಿನೂ ತಾತ ಇರ್ತಾರಲ್ಲ. ಬರೋಣ ಹೇಳೋರು ಅಕ್ಕ, ಯಾವಾಗಾದ್ರೂ ಬರ್ತೀವಿ. ಬರ್ತೀವಿ ತಗೊಳ್ರಿ. ಯಾವಾಗನ ಫ್ರೀ ಮಾಡ್ಕೊಂಡು ಇವರು ಹೋಟ್ಲ್ ತಕ್ಕ ಹೋಗ್ಬೇಕಾ? ಬರ್ತೀವಿ ಹೇಳು. ಯಾವಾಗನ ಫ್ರೀ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀವಿ. ಯಾವಾಗನ ಬರ್ತೀನಿ ಅಂತ ಹೇಳ್ಬಾರ್ದು ಪುಣ್ಯ, ಅದಕ್ಕೆ ಕಂಪಲೇನೆ ಬಂದ್ಬಿಡ್ಬೇಕು. ಯಾವಾಗನ ಅಂತಂದ್ರೆ ಇನ್ಯಾವಾಗ ಬರ್ತೀರ? ಈಗ ನಾನು ಬಂದಿದ್ದೀನಿ, ನೀವು ಬರ್ರಿ. ಆವಾಗ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ಬೋದು ಅಂತೇಳಿ ಅದಕ್ಕೆ ಹೇಳೋದು. ನಾನು ಇನ್ನೇನು ಯಾತಕ್ಕೂ ಹೇಳಲ್ಲಮ್ಮ, ಆವಾಗ ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಅಂತ ಹೇಳಿ ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಮನಸ್ನಾಗ ಏನು ಇಕ್ಕೆಮಕ್ಕೆ ಹೋಗ್ಬೇಡ್ರಿ. ಅದಕ್ಕೇನು ಹೆಂಗಾದ್ರೂ ಹೆಂಗೆ ಹೋಗೋಣ, ಏನಾರು ತಕ್ಕೊಂಡ್ ಮನೆಗೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ತೆಗ್ದಾಕಿ ಬರ್ರಿ. ಸುಮ್ಮನೆ ಅಯ್ಯೋ ಅದೆಲ್ಲ ಏನಿಲ್ಲ ಬಿಡು ಋತು ಅಕ್ಕ, ಅಂಥದ್ದೆಲ್ಲ ಏನು ಮನಸ್ನಾಗ ಇಲ್ಲ ಬಿಡು. ಹಂಗೆಲ್ಲ ಏನು ಯೋಚನೆ ಮಾಡಕ್ಕೆ ಹೋಗಿಲ್ಲ. ನಾನು ಒಳ್ಳೇದೇ ಯೋಚನೆ ಮಾಡ್ತೀವಿ. ನಾವು ಹಂಗೆಲ್ಲ ಇದ್ದಿದ್ರಿ ಇನ್ಯಾಕಕ್ಕ? ಇಲ್ಲ ಕಣಕ್ಕ, ಅದು ಮನಸ್ಸಿನ ತೆಗ್ದಾಕ್ಬಿಟ್ಟಿದ್ವಿ ಬಿಡು. ಯಾವತ್ತ ತೆಗ್ದಾಕಿದ್ದಾಯ್ತು, ಮನಸ್ನಾಗ ಏನೂ ಇಟ್ಕೊಂಡಿಲ್ಲ. ನೀವು ಹೆಂಗೆ ಇದ್ದೀರೋ ನಾವು ಹಂಗೆ ಚೆನ್ನಾಗಿದ್ದೀವಿ. ಅದನ್ನೆಲ್ಲ ಏನು ನಾವು ಮನಸ್ನಾಗೆ ಅನ್ಕೊಳಕ್ಕೆ ಹೋಗಿಲ್ಲ. ಹೆಂಗೋ ಬಿಡ ಮಾತಾಡಿ ಚೆನ್ನಾಗಿದ್ರೆ ಸಾಕು ಎಲ್ಲರೂ. ಇವತ್ತು ನೋಡಿ ಖುಷಿ ನಾವೆಲ್ಲ ಕಳ್ಕೊಂಡಿದ್ವಿ ಅಲ್ವಾ? ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇದೆಲ್ಲನ ನೆನೆಸ್ಕೊಂಡ್ರೆ ಅಯ್ಯೋ ತುಂಬ ಮಿಸ್ ಮಾಡ್ಕೊತಿದ್ನಲ್ಲಪ್ಪ ಇದನ್ನೆಲ್ಲ ಅಂತ ಅನಿಸುತ್ತೆ. ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಅಯ್ಯೋ ನಾನಂತೂ ನೆನೆಸ್ಕೊಬಿಟ್ರೆ ಏನಪ್ಪ ಇದು ಹಿಂಗಾಯ್ತು ಅಂತ ತುಂಬ ಪಶ್ಚಾತ್ತಾಪ ಪಡ್ತಿದ್ದೆ. ಈಗ ಅರ್ಥ ಆಗ್ತೈತೆ ನನಗೆ. ನನ್ನ ತಮ್ಮ ನೆಂಟರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆ ಗುಣ ಐತೆ ಅಂತ ನನಗೆ ಈಗ ಅರ್ಥ ಮಾಡ್ಕೊತಾ ಇದ್ದೆ. ಊಟ ಮಾಡಿ ಹೊಟ್ಟೆ ತುಂಬ ನೀವು ಇಟ್ಕೊಂಬಂದಿದ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದಾಗಿತ್ತು ಅట్లాಗೆ. ಎಲ್ಲರೂ ಒಟ್ಟಿಗೆ ಊಟ ಮಾಡಿದರೆ ಥರ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ಋತುವಕ್ಕನಿಗೆ ಮಟನ್ ಸಾಂಬಾರು ಮಾಡಿಟ್ಟಿದ್ದೀವಿ, ತುಂಬ ಚೆನ್ನಾಗೈತೆ ಅಂತೇಳಿ ಮಾತಾಡ್ಕೊಂಡು ತಮ್ಮಂದ್ರ ಜೊತೆ ಊಟ ಮಾಡ್ತೈತೆ. ಒಂಥರ ಇವಾಗ ಬುದ್ಧಿ ಬಂದೈತೆ. ಇವಾಗ ನೋಡೋ ನಾನು ಇಂಥ ತಮ್ಮಂದ್ರ ಪ್ರೀತಿ ಎಲ್ಲ ಕಳ್ಕೊಂತ ಇದ್ನಲ್ಲ ಅಂತೇಳಿ ಈಗೆಲ್ಲ ಋತುವಕ್ಕನಿಗೆ ಅರ್ಥ ಆಗ್ತೈತೆ. ಈಗೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೆಂಗೋ ಇವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅದಕ್ಕೆ ಮನೆಗೆ ಬರ್ರಿ ನೀವು ಅಂತ ಹೇಳಿ ಎಲ್ಲ ಕರೀತಾ ಐತೆ. ನೋಡೋಣ, ನಾವು ಆದಷ್ಟು ಹೋಗೋಂಥ ಸಮಯ ಬಂದಾಗ ಹೋಗೋಣ. ಇವಾಗ ಸದ್ಯಕ್ಕೆ ಹೆಂಗೋ ನಾವು ಮನೆಗೆ ಬಂದವ್ರೆ. ಮನೆಗೆ ಬಂದಿದ್ದಕ್ಕೆ ನಾವು ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಉಪಚಾರ ಮಾಡಬೇಕು ನಮ್ಮ ಕಡೆಯಿಂದ ಅದನ್ನು ಮಾಡಿದ್ವಿ. ಹೆಂಗೋ ಚೆನ್ನಾಗಿದ್ರೆ ಸಾಕು. ಏನು ಮಾಡೋಕ್ಕಾಗುತ್ತೆ? ಅವ್ರಿಗೂ ಅವ್ರ ಅಕ್ಕ ಅನ್ನೋದು ಪ್ರೀತಿ ಇದ್ದೇ ಇರುತ್ತೆ, ಅವ್ರಿಗೂ ತಮ್ಮ ಅನ್ನೋದು ಪ್ರೀತಿ ಇದ್ದೇ ಇರುತ್ತೆ. ಚೆನ್ನಾಗಿದ್ರೆ ಸಾಕು. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.